ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸುಮಾ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾವು ಮಂತ್ರಾಲಯದ ನೆಕ್ಸ್ಟು ಕಂಟಿನ್ಯೂಟಿ ವಿಡಿಯೋ ಆಗಿತ್ತು. ಸೊ ಸ್ಯಾಟರ್ಡೆ ಮಾರ್ನಿಂಗ್ ನಾವು ಅಲ್ಲಿಂದನೇ ಬೇಗ ಹೊರಟ್ಬಿಟ್ಟು ಅಲ್ಲೇ ಹತ್ರ ಇರೋಂತಹ ಯಾಗಂಟಿ ಮತ್ತು ಮಹಾನಂದಿನ ನೋಡ್ಕೊಂಡು ಹೋಗೋಣ, ಮತ್ತು ಈ ಕಡೆ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಅಲ್ಲೇ ಮಧ್ಯದಲ್ಲಿ ಕರ್ನೂಲ್ ಹತ್ರ ಅನಿಸುತ್ತೆ ನಿಲ್ಲಿಸ್ಬಿಟ್ಟು ನಾವು ತುಂಬ ಬಿಸಿಲಿದ್ರಿಂದ ಎಳ್ನೀರನ್ನು ಕುಡಿತಿದ್ವಿ. ನೋಡಿ, ಈ ಕಾವ್ಯ ಹಾಯ್ ಮಾಡಿದ್ಲು, ಹಾಗೆ ನನ್ನ ಮಗಳು ಕೂಡ ಹಾಯ್ ಮಾಡಿದ್ಲು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬಟ್ ಅಲ್ಲಿ ಇದರಲ್ಲಿ ನಮಗೆ ಮಂತ್ರಾಲಯದಲ್ಲಿ ಅಷ್ಟೊಂದು ಬಿಸಿಲು ಅನಿಸಿಲ್ಲ, ಯಾಕಂದರೆ ರಾತ್ರಿ ದರ್ಶನಕ್ಕೆ ಹೋದ್ರಿಂದ ತುಂಬಾ ನೆರಳಿತ್ತು, ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸೊ ಹಾಗಾಗಿ ನಾವು ಎಳ್ನೀರನ್ನು ಕುಡಿತಾ ಇದ್ವು. ಇದ್ರ ಮಧ್ಯ ನಾವು ಒಂದಷ್ಟು ಸಾಂಗ್ನ ಪ್ಲೇ ಮಾಡಿಕೊಂಡು ಆ ರೋಡ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನೀವು ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಪ್ರೇಮದ ಸೀತೆ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಈ ರೋಡ್ ಟ್ರಿಪ್ಪಲ್ಲಿ ಸಾಂಗ್ಸ್ ಇಲ್ಲ ಅಂತಂದರೆ ಅದೇ ರೋಡೇ ಸಾಗಲ್ಲ ಅಥವಾ ಜರ್ನಿ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಹೆಂಗೆ ಡ್ರೈವ್ ಮಾಡ್ತಾಯಿದ್ರು ಅಂದರೆ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಡ್ರೈವ್ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ನಾನು ಯಾವಾಗೂ ಇಷ್ಟು ಸ್ಪೀಡಲ್ಲಿ ಅವ್ರು ಹೋಗಿರೋದನ್ನು ನೋಡಿಲ್ಲ, ಯಾಕಂದರೆ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಇಷ್ಟು ದೂರ ಬಂದಿದ್ವಿ, ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ರೀಸನ್ಗೆ ಬೇಗನೆ ಹೋಗ್ತಾಯಿದ್ವಿ. ಎಷ್ಟು ಹೋಗ್ತಾ ಇದ್ದೀವಿ ನಮಗೇನು ಯಾವಾಗ ಬರೋದು ಅಂತ ಟೈಮ್ ನೋಡ್ತಾನೆ ಇದ್ವು. ಒಂಥರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ನಾವು. ಆ ಕಡೆ ಅಲ್ಲಿ ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಏನಾದರೂ ಸ್ವಲ್ಪ ತಿನ್ಕೊಳ್ಳೋದು ಮಾಡೋದು ತುಂಬ ಚೆನ್ನಾಗಿತ್ತು. ಒಂದು ಟೈಮಲ್ಲಿ ಅವರು ಗಾಡಿ ಹೇಗಾಯ್ತು ಅಂದರೆ ನನಗೆ ಜಾಯಿಂಟ್ ವೀಲಲ್ಲಿ ಮೇಲೆ ಹೋದಾಗ ಫೀಲು ಆ ಥರನೇ ಆಗ್ಬಿಡ್ತು ಅಂತ ಹೇಳ್ಬೋದು. ಮತ್ತು ಮಧ್ಯದಲ್ಲಿ ಎಲ್ಲ ಮಾವಿನ ಹಣ್ಣೆಲ್ಲ ಮಾರ್ತಾಯಿದ್ರು, ಅವನ್ನು ತೊಗೊಂಡು ತಿಂದ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವು ನಾವು. ಮಧ್ಯ ನನ್ನ ಮಗಳು ಏನೋ ಸ್ಟೋರಿ ಹೇಳ್ತಾ ಇದ್ಲು, ಹಾಗೆ ನಮ್ಮ ಮನೆಯವರಲ್ಲಿ ಊರುಗಳಲ್ಲಿ ಹೇಗೆ ವಾಟರ್ ಟ್ಯಾಂಕ್ ಕಟ್ಸಿದ್ದಾರೆ ಅಂತ ಹೇಳ್ತಾ ಇದ್ರು, ಕೇಳಿಸ್ಕೊಳ್ಳಿ. ನೋಡಿ ವಾಟರ್ ಟ್ಯಾಂಕ್ ಎಷ್ಟು ಚೆನ್ನಾಗಿ ಕಟ್ಸವ್ರೆ ಹಳ್ಳಿನಾಗ. ನೋಡಿ ಹಿಂಗೆ ಇರಬೇಕು ಹಳ್ಳಿಗಳ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಟ್ಸವ್ರೆ ವಾಟರ್ ಟ್ಯಾಂಕು, ನೀರು ಟ್ಯಾಂಕು. ಹಳ್ಳಿ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಂಗೆ ಅವ್ರೆ ನೋಡಿ. ಫೈನಲಿ ನಾವು ಮಹಾನಂದಿ ರೀಚ್ ಆದ್ವು. ಗಾಡಿ ಪಾರ್ಕ್ ಮಾಡಿ ಔಟ್ಲುಕ್ ಈ ಥರ ಇತ್ತು, ನಾನು ತೋರಿಸ್ತಾ ಇರೋದು ನಿಮಗೆ. ಹಾಗೆಯೇ ನಾನು ವಿಡಿಯೋ ಮಾಡ್ಕೊಂಡು ಹೊರಟೆ. ನೋಡೋಣ ಹೇಗೆ ಅಂತೇಳಿ ರೀಚ್ ಆಗಿದ್ವಿ. ತುಂಬ ಬಿಸಿಲಿದ್ರಿಂದ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಸ್ಟ್ರೈಟಾಗಿ ನಾವು ಹೊರಟಿ ಅಲ್ಲಿ ಮೇಯ್ನ್ ಈ ಥರ ಆಚೆ ಕಡೆಯಿಂದ ನಮಗೆ ಎಂಟ್ರೆನ್ಸ್ ಈ ಥರ ಇತ್ತು ನೋಡಿ. ಆ ಕಡೆ ಈ ಕಡೆ ನಡ್ಕೊಂಡು ಇಲ್ಲಿ ನಾವು ಟೋಕನ್ ಅನ್ನ ತಗೊಂಡು, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಹೇಳಬಾರ್ದು, ನೆಲದ ಮೇಲೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಮ್ಯಾಟನ್ನು ಇನ್ನೊಂದು ಅಂದರೆ ನಾವು ಒಳಗಡೆ ಎಲ್ಲ ವಿಡಿಯೋ ಮಾಡ್ಬೋದು, ತುಂಬ ಚೆನ್ನಾಗಿ ಏನಾಯಿತು ಅಂದರೆ ಅನ್ಫಾರ್ಚುನೇಟ್ಲಿ ಮೊಬೈಲೇ ಯೂಸ್ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ವೀಡಿಯೋಸ್ ಆಗುತ್ತೆ ಅಷ್ಟನ್ನು ಮಾತ್ರ ನಾನು ಮಾಡಿಕೊಂಡೆ. ಇಲ್ಲಿ ಒಳಗಡೆ ಹೋಗ್ತಾ ನಮಗೆ ಬೇಕಾದ ಸ್ವಲ್ಪ ಪೂಜೆಗೆ ನಾವು ಬೇಕಾದ ಸಾಮಾನನ್ನು ದುಡ್ಡು ತೊಗೊಳ್ಬೋದು. ಅಲ್ಲಿ ತೊಗೊಂಡ್ಬಿಟ್ಟು ಮೊಬೈಲ್ಸು ಎಲ್ಲರದ್ದು ಮೊಬೈಲ್ನ ಇಸ್ಕೊಳ್ತಾರೆ. ನನಗೆ ಎಷ್ಟು ಆಯಿತು ನೋಡಿ, ಇದನ್ನು ನಾವು ದೇವ್ರ ಪೂಜೆಗೆ ಅಂತ ತೊಗೊಂಡು ಇಷ್ಟು ವೀಡಿಯೋನ ನಾನು ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿಂದ ಅದೇ ಈಗ ಈ ಥರ ಸುತ್ತಾಕೊಂಡು ಮುಂದೆ ಹೋಗ್ಬಿಟ್ಟು ನಾನು ಮೊಬೈಲ್ನ ಅಲ್ಲಿ 50 ರೂಪೀಸ್ ಕೊಟ್ಬಿಟ್ಟು ಅವ್ರ ಹತ್ರ ನಮ್ಗೆ ಎಷ್ಟು ಮೊಬೈಲ್ಸ್ ಇದೆ ಅಷ್ಟನ್ನು ಕೊಟ್ಟು ಅವ್ರಿಗೆ ಟೋಕನ್ ಕೊಡ್ತಾರೆ. ಅದನ್ನು ಇಸ್ಕೊಂಡು ನಾವು ಹೊರಗಡೆ ಹೋಗಿ ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇಸ್ಕೋಬೇಕು. ಇದು ಫೈನಲಿ ನಾವೆಲ್ಲ ನೋಡಿಕೊಂಡು ಹೊರಗಡೆ ಬಂದಾದಮೇಲೆ ಹಿಡ್ದಿರೋಂಥ ಪಿಕ್ಸ್ ಇದು. ಒಳಗಡೆ ತುಂಬ ಪ್ರಶಾಂತವಾಗಿದೆ, ಅದರಿಂದ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಫೈನಲಿ ದರ್ಶನ ಕೂಡ ಆಯಿತು. ಮತ್ತು ಇನ್ನೊಂದು ಅಲ್ಲಿ ಹಸುಗಳಿಗೆ ಹುಲ್ಲನ್ನು ಕೊಡ್ತಾರೆ. ಎಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಹಸುಗಳನ್ನು ಸಾಕಿದ್ದಾರೆ ಅಂದರೆ ತುಂಬಾ ಖುಷಿ ಆಯಿತು. ಅಷ್ಟು ಹಸುಗಳನ್ನ ನೋಡ್ಬೋದು ಅನಿಸುತ್ತೆ. ಎಲ್ಲ ಕಡೆ ಅಂತಾರೆ, ಬಟ್ ಆ ದೇವಸ್ಥಾನದಲ್ಲಿ ಹಿಂದ್ಗಡೆ ಆಮೇಲೆ ಹಸು ಇತ್ತು, ಹಸುಗಳ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಎಲ್ಲದೂ ಇತ್ತು. ತುಂಬ ಚೆನ್ನಾಗಿ ಇಲ್ಲಿ ಏನಂದ್ರೆ ವಿಶೇಷ
ಟ್ರಾವೆಲ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಈಗ ಯಾಗಂಟಿಗೆ ಬಂದವು. ನೀವು ನೋಡ್ತಾ ಇರ್ಬೋದು, ನಾವು ಯಾಗಂಟಿ ಮೇಯ್ನ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬರೋ ಅಷ್ಟೊತ್ತಿಗೆ ಐ ಥಿಂಕ್ ಸೊ ನಮಗೆ 7:30 7:45 ಕ್ಲೋಸ್ ಅಂದರು ನಮ್ಗೆ ಸದ್ಯ ಓಪನ್ ಇತ್ತು. ಬಟ್ ಅಂದರೆ ಒಂದು ಗುಹೆ ಒಳಗಡೆ ಇರುವಂಥ ಟೆಂಪಲ್ ಮಾತ್ರ ಕ್ಲೋಸ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಇದು ಹೊರಗಡೆ ಇರುವಂಥದ್ದು. ಆ ಕಡೆ ಈ ಕಡೆ ಎಲ್ಲ ಸ್ಟಾಲ್ ಇದೆ. ಸೊ ನೋಡಿ ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಒಳಗಡೆ ಹೋಗಬೇಕು. ಇಲ್ಲಿ ಕೂಡ ದೊಡ್ಡದೊಂದು ನಂದಿ ವಿಗ್ರಹ ಇದೆ ಯಾಗಂಟಿನಲ್ಲಿ, ಅದು ಕೂಡ ಚೆನ್ನಾಗಿದೆ. ಅಂದರೆ ಸಂಜೆ ಹೋಗಿದ್ರಿಂದ ಕೆಲವೊಂದು ವ್ಯೂಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು ಹಿಡಿಯೋದಕ್ಕೆ ಒಂದು ಸ್ವಲ್ಪ ಇದಾಯಿತು. ಅಷ್ಟು ಬಿಟ್ಟರೆ ಇನ್ನು ನೋಡಿದ್ದೆಲ್ಲ ಒಂಥರ ಖುಷಿನೇ ಆಯಿತು. ತುಂಬ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಎಲ್ಲ ಹತ್ಕೊಂಡು ನಾವು ಒಳಗಡೆ ಹೋಗಿ ಇಲ್ಲೂ ಕೂಡ ದರ್ಶನಕ್ಕೆ ಅಂತೇಳಿ 150 ರೂಪೀಸ್ ಕೊಟ್ಬಿಟ್ಟು 100 ರೂಪೀಸು ಅಥವಾ 150 ಕೊಟ್ಬಿಟ್ಟು ನಾವು ಟೋಕನನ್ನು ತೊಗೊಂಡು ಚೆನ್ನಾಗಿತ್ತು. ಇಲ್ಲಿ ಫೋಟೋಸಿಗೆಲ್ಲ ಬಿಟ್ಟರು, ಬಟ್ ಅಷ್ಟೊಂದು ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ರು. ನಾನು ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ನಾನು ಮಾಡಿದೆ. ತುಂಬ ಚೆನ್ನಾಗಿತ್ತು. ಹೀಗೆ ಹೋದ್ವಿ ಎಲ್ಲರೂ ಕೂಡ. ಅಲ್ಲಿ ಹೋಗ್ತಾ ನೋಡಿ ಈ ವೇನಲ್ಲಿ ಹೋಗಬೇಕು, ಹೋಗ್ಬಿಟ್ಟು ಮೇಲೆ ಹತ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮನೆಯವರು ಎಲ್ಲಿ ಕ್ಲೋಸ್ ಆಗುತ್ತೋ ಅಂತೇಳಿ ಸ್ವಲ್ಪ ಬೇಗ, ಅಂದರೆ ಇಷ್ಟು ದೂರ ಬಂದು ಮತ್ತು ಟೆಂಪಲ್ಗೆ ಹೋಗಿಲ್ಲ, ಅದೇ ನೋಡೋದಕ್ಕೆ ಬಂದಿದ್ದೀವಿ. ಆ ಟೆಂಪಲನ್ನೇ ನೋಡಿಲ್ಲ ಅಂತಂದರೆ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ನಮ್ಮನೆಯವರು ನನ್ನ ಚಿಕ್ಕ ಮಗಳನ್ನ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾನು ಪಾಪು ಎಲ್ಲ ಹಿಂದೆ ಬರ್ತಾಯಿದ್ವು. ಕಾಣಿಸ್ತಾ ಇದೆಯಲ್ಲ ಗೋಪುರ ನಿಮಗೆ. ಸೊ ಅದೇ ಕನ್ಸ್ಟ್ರಕ್ಷನ್ ಇನ್ನೂ ಆಗ್ತಾ ಇದೆ ಅನಿಸುತ್ತೆ. ನಮ್ಮ ಮನೆಯವ್ರು ಹೇಳಿದ್ದು ಅವು ಇಂಜಿನಿಯರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಬಂದಾಗ ಏನೂ ಇರಲಿಲ್ಲ, ಫುಲ್ಲು ಮಣ್ಣು ಬಂಡೆಗಳು ಆ ಥರ ಇತ್ತು. ನಾವು ಅವಾಗಲೇ ಬಂದ್ಬಿಟ್ಟು ನೋಡಿಕೊಂಡು ಎಲ್ಲ ಹತ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಕಲ್ಯಾಣಿ ಕೂಡ ಇದೆಯಂತೆ, ಬೇಕಿದ್ದವರು ಎಲ್ಲ ಸ್ನಾನ ಮಾಡ್ಕೊಳ್ಬೋದು ಅಂತ. ಸಂಜೆ ಆದ್ದರಿಂದ ಯಾರೂ ಇಳಿತಾ ಇರಲಿಲ್ಲ, ನಾವು ಕೂಡ ನೋಡ್ಬೋದನ್ನೆಲ್ಲ. ಮೇಲೆ ಹತ್ಕೊಂಡು ಹೋಗಬೇಕು. ಅಲ್ಲಿ ಟೋಕನ್ ತೊಗೊಂಡು ನೀವು ಕೇಳಿಸ್ಕೊಂಡ್ರಿ ಎಲ್ಲ ಅವರು ಹೇಳ್ತಾನೆ ಇದ್ರು, ಅನೌನ್ಸ್ ಮಾಡ್ತಾರೆ. ಟೋಕನ್ ತೊಗೊಂಡು ಡೈರೆಕ್ಟ್ ನಾವು ದರ್ಶನಕ್ಕೆ ಒಳಗಡೆ ಹೋದ್ವು. ಚೆನ್ನಾಗಿತ್ತು ನೋಡಿ, ಎಲ್ಲ ಹೋಗ್ತಾ ಇದ್ದೀವಿ. ಫೋಟೋ ತೆಗೆದಿದ್ದಾರೆ. ನನ್ನ ಹತ್ರ ಇದೆ, ಕೊಡ್ತೀನಿ. ಬಲ್ಗೈ ಇಲ್ಲ ಹಾಕು, ಬಲ್ಗೈ. ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮಂಗಳಾರತಿಯನ್ನು ತಗೊಂಡು, ಇದು ಕಲ್ಯಾಣಿ ಅಂತ ನಮ್ಮ ಮನೆಯವರು ಇಲ್ಲಿ ತೋರಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ದೊಡ್ಡ ಕಲ್ಯಾಣಿ ಇತ್ತು. ಸೊ ಅಲ್ಲಿಂದ ಕಲ್ಯಾಣಿ ನೋಡಿಕೊಂಡು ನಾವು ಮುಂದೆ ಬಂದವು. ಸ್ವಲ್ಪ ಮಳೆ ಎಲ್ಲ ಬಿದ್ದಿತ್ತು, ಆ ಕಡೆ ಕೂಡ ಮಳೆ ಬಂದಿತ್ತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಎಲ್ಲಿಗೆ ಬಂದವು ಅಂತಂದರೆ ಟೆಂಪಲಿಂದ ಒಂದಷ್ಟು ಫೋಟೋಸ್ ಆ ಒಳಗಡೆ ಇಟ್ಕೊಳ್ಳಾಗಿರಲಿಲ್ಲ. ಹಾಗಾಗಿ ಫೋಟೋಸ್ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನಂದಿ ವಿಗ್ರಹ, ದೊಡ್ಡದು ಕಲ್ಲಲ್ಲೇ ಕೆತ್ತಿರುವಂತಹ ನಂದಿ ಇತ್ತು. ನಂದಿ ಹತ್ರ ಒಂದೆರಡು ಫೋಟೋಸ್ನ ಇಟ್ಕೊಂಡು ನಾವು ಜಾಸ್ತಿ ಫೋಟೋಸ್ಗಳು ಕೂಡ ಹಿಡ್ಕೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ಸ್ಟ್ರೈನ್ ಆಗಿತ್ತು, ಒಂಥರ ಸುಸ್ತಿತ್ತು. ಸೊ ಆದರೂ ನೋಡಬೇಕು ಅಂತ ನೋಡಿ ನಾನು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ
ಇಲ್ಲ ಒಳಗಡೆ ಹೋಗಿ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಫೋಟೋ ತೆಗೆಸ್ಕೊಳಕ್ ಹೋಗಿದ್ದಾರೆ ಅವರೆಲ್ಲ. ಬಟ್ ಅದು ಕ್ಲೋಸ್ ಆಗಿತ್ತು. ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗ್ಬೇಕಂತ ತುಂಬ ಅಂದರೆ ಅದು ನೋಡಲೇಬೇಕು ಅವ್ರು ಹೇಳಿದರು. ಬಟ್ ಅದು ಮುಚ್ಚಿದ್ರಿಂದ ಆಗಲಿಲ್ಲ. ಸೊ ಫೈನಲಿ ಇದೊಂದೆರಡು ಪಿಕ್ ಇಟ್ಕೊಂಡು ನಾವು ಅಲ್ಲಿಂದ ಆಚೆ ಕಡೆ ಬಂದು ಮತ್ತು ಆ ಗೋಪುರದ ಅಂದರೆ ಕಲ್ಲಿ ಬಂಡೆ ಒಳಗಡೆ ಅಂದರೆ ಗುಹೆ ಒಳಗಡೆ ಕೆತ್ತಿರುವಂತಹ ಇದು ಟೆಂಪಲ್ದು ಫೋಟೋಸ್ನೆಲ್ಲ ಹಿಡ್ಕೊಂಡೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಅಲ್ಲೊಂದಷ್ಟು ನೋಡಿದ್ರಲ್ಲ ಶಾಪ್ಸ್ ಎಲ್ಲ ಇತ್ತು. ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ಇದ್ದರೂ ಎಲ್ಲಾದರೂ ಆಚೆ ಹೋದಾಗ ತೊಗೊಳ್ಬೇಕನ್ನೋ ಆಸೆ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.